ಇವತ್ತು ಸಂತೋಷವಾಗಿ ಕೂತಿದ್ರೆ ಮುಂದೆ ಜಾತ್ರೆಗೆ ಇನ್ನಷ್ಟು ಸಂತೋಷ ಜಾಸ್ತಿ ಆಗ್ತದೋ ಇಲ್ಲ ದೇಶ ಶಕ್ತಿ ಕಡಿಮೆ ಆಗ್ತದೋ ಅವಕಾಶ ಸಿಗ್ತದ ಮಾಡೋದು ಆಮೇಲೆ ಮಾಡ್ಕೊಳ್ಳಿ. ಸದ್ಯ ಇವತ್ತು ಬಂದಿದೀವಲ್ಲ ಈ ಆನಂದ ಪಡೋಣ. ಅಮ್ಮಾನ ಮನೆ 10 ಅಗರ ಆಗಬೇಕು, ನಕ್ಕು ಸಮಾಧಾನ ಆಗಬೇಕು. ಮನುಷ್ಯ ಆರೋಗ್ಯವಾಗವನೆ ಅಂದ್ರೆ ಹೊಳಬೇಕು ಇಲ್ಲ ನಗಬೇಕು. ಎರಡೂ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಔಷಧಿ ಮುಂದೆ ಕೂತ 5 ಜನಕ್ಕೆ ಔಷಧಿ ಹೊಡೆದಂಗೆ ಆಗ್ಬಿಡ್ತು. ಅದಕ್ಕೆ ಜಾಪಾನ್ ನಗರಿ ನಮ್ಮ ರಘುವಣ್ಣವ್ರು ಕೇಳ್ಕೊಂಡಿದ್ದಾರೆ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಎಲ್ಲಾರು ಒಂದು ಆಫೀಸಲ್ಲಿ ಕೆಲಸ ಆಗ್ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಮಗ ಅಲ್ಲಿ ಕೆಲಸದಲ್ಲಿ ಅವನೇ ಸಾರ್ ಆಫೀಸರು ಫೋನ್ ಮಾಡ್ತಾರೆ, ನಾಮದ ಬಲ ಒಂದಿದ್ದರು ಸಾರ್. ಮತ್ತಿಲ್ಲಿ ಸಾಮಾನ್ಯವಾಗಿ ಜನರ ಇಷ್ಟು ಇಂಪ್ರೆಸ್ ಮಾಡಿ ನಾವು ಬದುಕಿಸ್ಬೇಕಾದ್ರೆ ಆ ಮುತ್ತಲಮ್ಮ ಹೆಸರು ಯಾಕ್ರಿ ಹೇಳ್ಬಾರ್ದು? ಬೆಂಗಳೂರಲ್ಲಿ ಬದುಕುವ, ಅಮೆರಿಕದಲ್ಲಿ ಬದುಕುವ, ಎಲ್ಲೋ ಒಂದ್ ಕಡೆ ಬದುಕುವ. ಅಲ್ಲಿ ಕಷ್ಟ ಬಂದಾಗ ಮತ್ತೆ ಅಲ್ಲಮ್ಮ ಅಂದ್ರೆ ಸಾಕು. ಹಾಗೆ ಶಿವ ಶಿವ ಎನ್ನದ ನಾಲಿಗೆ ಎತ್ತಕ್ಕೆ ನೋಡಿ. ಬದುಕು ಸರಾಗವಾಗಿರ್ಬೇಕು, ಸುಂದರವಾಗಿರ್ಬೇಕು. ಇವತ್ತು ನಾವೆಲ್ಲ ಜಾತ್ರೆಗೆ ಬಂದಿರೋದು ಮತ್ತೆ ಅಲ್ಲಮ್ಮನ ಅಲಂಕಾರ ನೋಡ್ಲಿಕ್ಕೆ. ದಯಮಾಡೆಲ್ಲ ಸಹೋದರಿಗೆ ಇವತ್ತು ಹೇಳ್ತೀನಿ ಕೇಳ್ರಿ, ನೀವು ಮದುವೆ ಮನೆಗೆ ಹೋಗಿ ಹೆಂಗಾರ ಅಲಂಕಾರ ಮಾಡ್ಕೊಂಡು ಹೋಗಿ, ಹುಟ್ಟದಬ್ಬಕ್ಕೆ ಹೋಗಿ ಹೆಂಗಾರ ಅಲಂಕಾರ ಮಾಡ್ಕೊಂಡು ಹೋಗಿ, ಗೃಹ ಪ್ರವೇಶಕ್ಕೆ ಹೋಗಿ ಹೆಂಗಾರ ಅಲಂಕಾರ ಮಾಡ್ಕೊಂಡು ಹೋಗಿ, ದೇವಸ್ಥಾನಕ್ಕೆ ಬಂದಾಗ ಮಾತ್ರ ಸರಳವಾಗಿ ಬನ್ನಿ, ಜಾಸ್ತಿ ಅಲಂಕಾರ ಮಾಡ್ಕೊಳಕ್ ಹೋಗ್ಬೇಡ. ಈ ಮಧ್ಯೆ ಒಂದು 20 ಜನ ನೋಡಿದೆ ನಾನು. ನೀವು ಒಂದು 4 ಸರ ಮಾಡಿಸ್ಕೊಂಡು ಜನ ನೋಡ್ಲಿ ಅಂತ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಿರೋ ಅಲ್ಲಿ ಬೇರೆ ಗೋಪಾಲಪ್ಪ ಯಾರು ಇರ್ಲಿ ಹೊಸದಾಗಿ ಕಾಣಿಸ್ತಾ ಇದೆಯಾ ಬಿಡ ಕೆಲಸ ಹಾಕಿದೆ ಇದಕ್ಕಾಯ್ತಾ ಎಲ್ಲ ಚಂದಾಗಿ ಇಟ್ಕೋಬೇಕು.
ನೀ ನಿದ್ದೆ ಸಾಕು ನೀ ಎದ್ದು ಕಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಚೆಕ್ಕಲ್ಲ ಹಂಗಿಟ್ಟು ನೀರು ಹಿಂಗಿಟ್ಟು ನೀರು ಮಾರಯ್ಯನಂದೆ ಬಂದಿಟ್ಟು ನೀರು ಎತ್ತು ನೀರು ಬಿಟ್ಟು ನೀರು ನಮ್ಮತ್ತು ಮಾರಯ್ಯನಂದೆ ಬಂದಿಟ್ಟು ನೀರು ಏಳು ಮಲೆ ಮ್ಯಾಲೆ ನೀ ಕುಂದಾರಮ್ಮ ಮಾದೇವ ನಾನು ಮಲೆ ಮ್ಯಾಲೆ ನೀ ಮಾರಯ್ಯನಂದೆ ಬಂದಿಟ್ಟು ನೀರು ಎತ್ತು ನೀರು ಬಿಟ್ಟು ನೀರು ನಮ್ಮತ್ತು ಮಾರಯ್ಯನಂದೆ ಬಂದಿಟ್ಟು ನೀರು ಹಾಡೆಲ್ಲ ತುಂಬೈತೆ ಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವ ರೂಪಿ ತಂಗ್ಯಾವ ಒಟ್ಟು ನಲಿಗ್ಯಾವೋ ನವಿಲು ನುಲಿಗ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ವಾಡಪ್ಪ ಒಬ್ಬರೇ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ జాజిరి జాజిరి జాజిరే ఓయమ్మ
ಒಟ್ಟಿನಲ್ಲಿ ಸತಿಯ ಹಸ್ತರಾಗುವುದು ಆಲಿಸುವುದು ಸಂಬಂಧವಿಲ್ಲದೆ ಅಂದು ಪುರುಸಭೆಯಲ್ಲಿ ಪಟ್ಟು ನಮ್ಮನ್ನು ಮುಂಬೈಯು ಬಿಡುತ್ತಿಲ್ಲ. ನಮ್ಮ ಏನ್ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಂಬಂಧಿಸಿದಂತೆ ಇನ್ನು ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆ ಮಾಡುವರು. ತಂಗಿ ಧ್ರುವದೊಂದಿಗೆ ಏಕಮ್ಮ ಚಿನ್ನರಾಯನಿಗೆ ನಿನ್ನ ಪತಿಗಳ ಅಭಿಪ್ರಾಯ ನೀನು ಧರ್ಮಸಮ್ಮತ ತಾನೆ. ಮಡದಿಗಾದ ಅಪಮಾನದ ಕಡೆಗೆ ದೇಶವು ಗಮನ ಕೊಡಬೇಕು. ಬಾರಿ ಬಾರಿಗೂ ತಂದೆಯಲ್ಲಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತ, ನ್ಯಾಯಸಮ್ಮತ. ಅದು ಹೇಗೆ ಹೇಳಲು ಸಾಧ್ಯ? ಅದು ಹೇಗೆ ಹೇಳಲು ಸಾಧ್ಯ? ಪಡೆದ ಮಹಾಶೌರಿ ಕಡೆಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನು ಅಭ್ಯಾಸ ಇವರು ನನ್ನ ಬಳಿ ಈಗ ಹೇಳಿದ ಇವರೆಲ್ಲ ನನ್ನ ಪತಿಗಳೇ. ಇವರು ನನ್ನ ಪತಿಗಳಲ್ಲ. ನನ್ನ ಭಾವಕ್ಕೆ ಪ್ರತ್ಯುತ್ತರ ನನ್ನ ಈ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸಿಕೊಳ್ಳಬೇಕಾದರೆ ನಿಮ್ಮೊಬ್ಬರ ಆಜ್ಞೆ ಆದರೆ ಸಾಕು ಅಣ್ಣ. ನಾನೀಗಲೇ ನಾಶಪಡಿಸಿ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳುತ್ತೇನೆ. ಈಗ ಚೆನ್ನಾಗಿ ಸಾರಗಿನ ಬಲಿಸುತ್ತಾಗ ಕಬ್ಬರ ಕೂತು ಸರ್ಪ ಬಂದರು ಏನಾಗಿ ತುಂಬಿದ ರಾಜ್ಯದಲ್ಲಿ ಎಲ್ಲರಿಗೂ ಶಾಂತಿದಾಯಕ ಸಹೋದರಮ್ಮನ್ನು ಮರೆತು ನನ್ನ ಬರೆಯನ್ನು ಅಲಂಕರಿಸಿ ಬರೆ ತಟ್ಟಿ ಆ ಗುರುಳ ದುರ್ಯೋಧನ ಅಂದೆಲ್ಲರಿಗಿಂತಲೂ ಈ ನಿಮಿಷ ಅರಣ್ಯ ಗೃಹವಂತೆ 12 ವರ್ಷ ವನವಾಸ ಅದೇ ಹೀನ ದಾಸತ್ವದಿಂದ 1 ವರ್ಷ
ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣನ ವಿಶ್ವರೂಪ ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಈ ನಾಟಕ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಪಾತ್ರಧಾರಿಗಳು, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಂತ ಮುಖಂಡರು, ಯಾಕಂದರೆ ತಾವೆಲ್ಲರೂ ಕೂಡ ನಾಟಕವನ್ನು ನೋಡ್ತಾ ಇದ್ದೀನಿ, ಕಲಾವಿದರನ್ನ ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ದೀನಿ. ಆದ್ದರಿಂದ ಹೆಚ್ಚಾಗಿ ಮಾತಾಡೋದಿಲ್ಲ. ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಮುತ್ಯಾಲಮ್ಮ ದೇವಿಯ ಜನಗಳ ಜಾತ್ರೆ ಮತ್ತು ಪಲ್ಲಕ್ಕಿ ಉತ್ಸವ, ಈ ನಾಟಕನೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಲಾವಿದರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರ ಅಭಿನಯಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಸುಮಾರು 100 ನಾಟಕಗಳನ್ನು ಆಡಿರ್ತಕ್ಕಂಥವರು ನಮ್ಮ ಮಂಜುನಾಥ್ರವರು. ಅವರು ಒಬ್ಬರು ಕೂಡ 30 ವರ್ಷ ಹಿಂದುಗಡೆ ನಾನು ಕೂಡ ಈ ಕುರುಕ್ಷೇತ್ರ ನಾಟಕದಲ್ಲಿ ಪಾತ್ರವನ್ನು ಕೂಡ ಮಾಡಿದ್ದೆ, ಅರ್ಜುನನ ಪಾತ್ರ ಮಾಡಿದ್ದೆ. ಕಲಾವಿದರು ನಾನು ಇಷ್ಟೊತ್ತು ಕೂಡ ಈ ನಾಟಕವನ್ನು ನೋಡ್ತಾ ಇದ್ದೆ, ನನಗೆ ತುಂಬ ಖುಷಿ ಆಯಿತು. ನಾಟಕ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಲಾವಿದರು ಯಾವತ್ತೂ ಕೂಡ ಈ ಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತಕ್ಕಂಥವರು ಎಷ್ಟು ದೂರ 100 ಕಿಲೋಮೀಟರ್ ಇದ್ರೂ ಕೂಡ ಈ ಡ್ರಾಮಾವನ್ನು ನಡೀತಾರೆ, ಅಲ್ಲೆಲ್ಲರೂ ಕೂಡ ಹೋಗ್ತಾರೆ, ಅವರ ಅಭಿನಯಗಳನ್ನು ನೋಡ್ತಾರೆ. ನಾವು ಕೂಡ ಅದೇ ರೀತಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪಾತ್ರಧಾರಿಗಳು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜುನಾಥ್ರವರು ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಅವರು ಮಾಡಬೇಕಂತ ಪಾತ್ರ ಯಾವುದಿಲ್ಲ ಅಂತ ನನಗನ್ನಿಸ್ತದೆ. ನಮ್ಮ ತಾಲೂಕಿನವರು, ನಮ್ಮ ಮಂಜುನವರು, ಬೆಂಗಳೂರು, ಅದರಿಂದ ತಾವೆಲ್ಲರೂ ಕೂಡ ನಾಟಕವನ್ನು ನೋಡ್ತಾ ಇದ್ರಿ. ನಿರ್ದೇಶಕರು ಕೂಡ ಪಾಪ ತುಂಬ ಚೆನ್ನಾಗಿ ನಾಟಕವನ್ನು ಕಲಾವಿದರಿಗೂ ಕೂಡ ಕಲಿಸಿದ್ದಾರೆ. ನೀವು ನಾಟಕವನ್ನು ಬೆಳಗ್ಗೆವರೆಗೂ ಅಂದರೆ ಈ ನಾಟಕ ಮುಗಿಯೋವರೆಗೂ ಕೂಡ ತಾವೆಲ್ಲರೂ ಕೂಡ ನಾಟಕವನ್ನು ನೋಡಬೇಕು, ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕು. ಈ ನಾಟಕಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಅನೇಕ ಸನ್ನಿವೇಶಗಳು ಬರ್ತವೆ. ಕುತಂತ್ರ ಬರ್ತದೆ, ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ, ರೋಷ ಬರ್ತದೆ, ವೇಷ ಬರ್ತದೆ. ಇವೆಲ್ಲವೂ ಕೂಡ ಸನ್ನಿವೇಶಗಳು ಬರ್ತವೆ. ನಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಸನ್ನಿವೇಶಗಳನ್ನು, ನಾಟಕದ ಒಂದು ಒಳ್ಳೆ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕು. ಇವತ್ತು ನಾಟಕ ಅಂದರೆ ಹಿಂದಿನ ದಿನಗಳಲ್ಲಿ, ಈಗಲಾದರೂ ಕೂಡ ದಿನನಿತ್ಯ TV ಇದೆ, ಫೇಸ್ಬುಕ್ ಇದೆ, ಮತ್ತು ಯೂಟ್ಯೂಬ್ ಇದೆ, ಎಲ್ಲರೂ ಕೂಡ ನಾಟಕಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡ್ತಾರೆ. ಆದರೆ